ಆಗ್ತದ, ಭೇದ ಭಾವ ಬರ್ತದ. ಮೂವರ ಕೆಲಸ ನಾವು ಒಬ್ಬನೇ ಮಾಡಿದ್ರೆ ಚಂದ ಆಗ್ತದ. ಬ್ರಹ್ಮ ಅಂತ ವಿಷ್ಣು ಅಂತಾನ, ಬ್ರಹ್ಮ ಜನ್ಮ ಕೊಡ್ತಾನ, ನಾ ಸಂರಕ್ಷಣೆ ಮಾಡಬೇಕು, ಈಶ್ವರ ಕಲ್ಯಾಣ ಮಾಡಬೇಕು. ಅವ್ರ ಮೂವರ ಕೆಲಸ ನಾನೇ ಮಾಡಿದ್ರೆ ಚಂದ ಆಗ್ತದ. ಅಂದ್ರೆ ಎಲ್ಲ ಅಧಿಕಾರ ನನ್ನ ಬಲ್ಲೇ ಇರ್ಲಿ. ಅವರವರಲ್ಲೇ ಭೇದ ಭಾವ ಪ್ರಾರಂಭ ಆಗ್ತದ, ಕಚ್ಚಾಟ ಪ್ರಾರಂಭ ಆಗ್ತದ. ಬ್ರಹ್ಮಗ ನೋಡಿದ್ರೆ ವಿಷ್ಣು, ವಿಷ್ಣುಗ ನೋಡಿದ್ರೆ ಈಶ್ವರ, ಅವರ ಒಳಗೆ ಕಚ್ಚಾಟ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಒಂದು ಮನೆಯೊಳಗ 4-6 ಜನ ಸದಸ್ಯರು ಇರ್ತೀವಿ. ಒಂದು ಮನೆ ಏನಂದ್ರೆ ಒಬ್ಬರೇ ಇರಂಗಿಲ್ಲ. ಒಂದು ಕುಟುಂಬದೊಳಗೆ ಎಷ್ಟು ಜನ ಇರ್ತೀವಿ? ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ, ಸೊಸೆಯಂದಿರು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಆದ್ರೆ ಅವ್ರ ಎಲ್ಲರ ಮನಸ್ಸು ಒಂದಿರಬೇಕು, ಏಕತೆ ಇರಬೇಕು. ತಂದೆ ತಾಯಿ ಮನಸ್ಸು ಒಂದು ಕಡೆದ, ಮಕ್ಕಳದ ಒಂದು ಕಡೆದ, ಸೊಸಿದ ಒಂದು ಕಡೆದ, ಮೊಮ್ಮಕ್ಕಳದ ಒಂದು ಕಡೆ ಅದ. ಭೇದ ಭಾವ ಅದಂದ್ರೆ ಆ ಮನೆ ಒಡಕಾಗ್ತದೆ. ಆ ಮನೆ ಒಡಕ ಆಗ್ತದೆ. ಮನೆಯೊಳಗೆ ಸುಖ ಶಾಂತಿ ಇರುವುದಿಲ್ಲ. ನಾವು ಒಂದೇ ಕುಟುಂಬದವರು, ಎಲ್ಲರೂ ಒಂದೇ ಇದ್ದೀವಿ. ನಂದರ ಹೆಚ್ಚಿರಬೇಕು, ನಿಂದರ ಹೆಚ್ಚಿರಬೇಕು. ನಾವೆಲ್ಲರೂ ಒಂದು ನಮ್ರತೆ ಭಾವದಿಂದ ನಮ್ಮ ಒಂದು ಕುಟುಂಬ, ಒಂದು ಪರಿವಾರ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋದಿವಿ ಅಂದ್ರೆ ಅದು ಜೀವನ ಪಾವನ ಆಗ್ತದೆ. ಅದು ಮನಿ ನಂದನ ವನ ಆಗ್ತದೆ. ಹಾಗ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೊಂದು ಕಡೆ ಮನಸ್ಸು ಬಿಟ್ಟು ಹೊರಗೆ ಬರ್ತಾರೆ. ಬ್ರಹ್ಮ ಅಂತಾನೆ, ಇವೆಲ್ಲ ಮೂವರ ಕಾಯಕ ನನಗೆ ಇದ್ದರೂ ಚಂದ ಆಗ್ತಿತ್ತು. ವಿಷ್ಣು ಅಂತಾನೆ, ಮೂವರ ಕಾಯಕ ನಾನು ಒಬ್ಬನೇ ಮಾಡಿದ್ರೆ ಚಂದಿತ್ತು ಅಂತ ವಿಷ್ಣು ಅಂತಾನೆ. ಇದು ಏನು ವಿಚಿತ್ರ ಶಕ್ತಿ ಕೊಟ್ಟು ಹೋದೊಳಕಿ ತಾಯಿ ಜಗನ್ಮಾತೆ. ಮೂವರ ಭಾವ, ಒಂದೊಂದು ಒಡಕಾಗಿ ಕಚ್ಚಾಟ ಪ್ರಾರಂಭ ಆಗ್ತದೆ. ಬ್ರಹ್ಮಗ ನೋಡಿದ್ರೆ ವಿಷ್ಣು ಸೇರುವುದಿಲ್ಲ, ವಿಷ್ಣುಗ ನೋಡಿದ್ರೆ ಬ್ರಹ್ಮ ಸೇರುವುದಿಲ್ಲ, ವಿಷ್ಣುಗ ನೋಡಿದ್ರೆ ಈಶ್ವರ ಸೇರುವುದಿಲ್ಲ. ಅವರಲ್ಲೇ ಕಚ್ಚಾಟ ಪ್ರಾರಂಭ. ಒಂದು ಕಡೆ ನಾವು ಕಚ್ಚಾಟ ಪ್ರಾರಂಭ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಸಿಗ್ತದೆ, ಇನ್ನೊಬ್ಬರಿಗೆ ಸಹಕಾರ ಆಗ್ತದೆ. ನಿಮ್ಮ ಮನ್ಯಾಗ ಒಂದು ಮಾತು ಒಂದೇ ರೀತಿಯೊಳಗೆ ನಡ್ಕೊಂಡಿದ್ರೆ ಇನ್ನೊಬ್ಬರು ಬಂದು ಚಾಡಿ ಹೇಳೋದಿಲ್ಲ. ಚಾಡಿ ಹೇಳಂತ ಜನ ಭಾಳ ಇರ್ತಾರೆ ಊರಾಗ. ನಮ್ಮ ಊರಾಗಿಲ್ಲ, ಏನಾರ ನಮಗರ ಗೊತ್ತಿಲ್ಲಪ್ಪ. ನಮ್ಮ ಅತ್ತಿದ ಸೊಸಿ ಗೊತ್ತಾಗಲ್ಲ, ಸೊಸಿದ ಅತ್ತಿ ಗೊತ್ತಾಗಲ್ಲ. ಬೆಂಕಿ ಹಚ್ಚಿ ಇಟ್ಟು ಬಿಡ್ತಾರೆ. ಅತ್ತಿ ಇದ್ದಾಗ ಒಂದು ನಮನೆ ಹೇಳ್ತಾರ, ಸೊಸಿ ಇದ್ದಾಗ ಒಂದು ನಮನೆ ಹೇಳ್ತಾರ. ಏನು ನಿಮ್ಮ ಅತ್ತೆ ಹೇಳ ಬೇಗಿಂತ ಬೇಗ ದುಡಿಸ್ಕೋತಾಳ, ಕೌಡಿ ಕಿಮ್ಮತ್ತಿಲ್ಲ, ಮೂಲ್ಯ ಕುಂತ ತಿಂತಾಳ, ಮತ್ತೆ ಇನ್ನೊಬ್ಬರು